ಮೊನ್ನೆ ದಿನ ನೀವೆಲ್ಲರೂ ಕೂಡ ನಮ್ಮ ತೋಟ ಸುತ್ತಮುತ್ತ ಏನೆಲ್ಲ ಇದೆ, ಹಾಗೆಯೇ ಪರಿಸರ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ರಿ ಅಲ್ವಾ. ಸೊ ಇಲ್ಲಿ ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಮಗಳು ಸಂಕದ ಮೇಲೆ ಆಚೆ ಕಡೆ ಹೋಗೋಣ ಅಂತ ಸರ್ಕಸ್ ಮಾಡ್ತಾ ಇದ್ಲು. ಯಾಕೋ ಭಯ ಆಗಿ ಮತ್ತೆ ವಾಪಸ್ ಬಂದ್ಲು. ನಿಜ ನಮಗೆ ಅಲ್ಲಿ ಯಾವ ಥರ ಸಂಕವನ್ನು ದಾಟಿ ಆಚೆ ಕಡೆ ಹೋಗಬೇಕು ಅಂತ ಐಡಿಯಾ ಸಿಗ್ತಾ ಇರಲಿಲ್ಲ. ಅದಕ್ಕೆ ಹಸ್ಬೆಂಡ್ ಹತ್ರ ಈ ಸಂಕ ಗಟ್ಟಿಯಾಗಿದೆಯಾ ಇಲ್ವಾ ಅಂತ ಕೇಳ್ಕೊಂಡ್ವಿ ಮೊದಲು. ನಾನು ಬರ್ತೀನಿ ಫಸ್ಟು, ಆಮೇಲೆ ನೀವು ಬರೋರಂತೆ ಅಂತ ಹೇಳಿದ್ರ. ಹಾಗಾಗಿ ವೆಯ್ಟ್ ಮಾಡ್ಕೊಂಡಿದ್ವಿ. ಜೊತೆಗೆ ನಮ್ಮ ತೋಟಕ್ಕೆ ಆಗಾಗ ಕೆಲಸಕ್ಕೆ ಬರುವಂಥ ಹುಡುಗ ಕೂಡ ಬಂದಿದ್ದ. ಅವನು ಈ ಕಲ್ಲೇಡಿಗಳಿರುತ್ತಲ್ವ ಅದನ್ನೆಲ್ಲ ಹಿಡ್ಕೊಂಡು ಬಂದಿದ್ದ. ಪಾಪ ಸಂಕ ದಾಟೋದಕ್ಕೆ ಹೆಲ್ಪ್ ಮಾಡ್ತೀನಿ ಬಾ ಅಂತಂದರೆ ನನ್ನ ಮಗಳು ಬರಲ್ಲ ಹೋಗು ಅಂತಿದ್ಲು. ಎಲ್ಲರೂ ದಾಟ್ಕೊಂಡು ಹೋದ್ಮೇಲೆ ಕೊನೆಯಲ್ಲಿ ನಾನು ದಾಟೋಣ ಅಂತ ಹೋಗ್ತಾ ಇದ್ದೆ. ಯಾಕೋ ಭಯ ಆಗ್ತಾಯಿತ್ತು, ಕಾಲು ಬೇರೆ ಮೊದಲು ನಡುಗ್ತಾ ಇತ್ತು. ಸೊ ಭಯದಲ್ಲೇ ಹೋಗ್ತಾ ಇದ್ದೆ. ಹಸ್ಬೆಂಡ್ ಕೈ ಹಿಡಿದ್ಬಿಟ್ಟು ಬಾ ದಾಟಿಸ್ತೀನಿ ಅಂತಂದರೆ ಹೋಗತ್ತಾ ನಾನು ಬರಲ್ಲ ಅಂತೇಳ್ಬಿಟ್ಟು ಆವಾಜ್ ಬೇರೆ. ಸರಿ ಹಂಗಾದರೆ ಬಿದ್ದರೆ ಬಿದ್ಕೊನಂಗೇನು ಅಂತೇಳ್ಬಿಟ್ಟು ನಗ್ತಾ ನಿಂತಿದ್ರು. ಜೊತೆಗೆ ಕೆಲಸದ ಹುಡುಗ ಕೂಡ ಸಾಥ್ ಕೊಡ್ತಾ ಇದ್ದ. ನಮ್ಮ ತೋಟಕ್ಕೆ ಬರ್ತಾರಲ್ವಾ ಹುಡುಗರು, ಅವರೆಲ್ಲರೂ ಮುಖ ತೋರಿಸೋದಿರಲಿ ಮಾತಾಡೋದಕ್ಕೆ ಕೂಡ ನಾಚಿಕೆ ಪಟ್ಕೊತಾರೆ. ಅದಕ್ಕೆ ಗೋಳಾಡಿಸ್ತಾ ಇದ್ದೆ. ಏಡಿಕಾಯಿ ಬೇರೆ ಹಿಡ್ಕೊಂಬಂದಿದ್ನಲ್ವಾ, ಅದಕ್ಕೆ ಗೋಳಾಡಿಸ್ತಾ ಇದ್ದೆ ಅವನನ್ನು. ಏಡಿಕಾಯಿ ಹಿಡ್ಕೊಂಬಂದವರು ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ ಪಾಪ. ಮುಖ ನೋಡಿ ಮತ್ತೆ ಯಾವುದಾದ್ರೂ ಹುಡುಗಿ ಬಿದ್ದುಬಿಟ್ರೆ ಅಂತ ಭಯ. ಅದಕ್ಕೆ ಆಲ್ರೆಡಿ ಕಮ್ಮಿಟ್ ಅನಿಸ್ತದೆ, ಅದಕ್ಕೆ ಮುಖ ತೋರಿಸ್ತಿಲ್ವೇನ. ಹೌದಾ? ನಮ್ಮ ತೋಟದಲ್ಲಿ ಒಂದಲ್ಲ ಒಂದು ರಗಳೆ ಮಾರ್ರೆ ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂತಂದರೆ 108 ಸಂಕಗಳನ್ನ ದಾಟಬೇಕು. ತಂತಿ ಬೇಲಿ, ಮುಳ್ಳು ಬೇಲಿ ಎಲ್ಲ ಹಾಕ್ಸಿದಾರಲ್ವ, ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು ಅಂತಂದರೆ ಹಾಕ್ಕೊಂಡಿರೋ ರೈನ್ ಕೋಟ್ ಎಲ್ಲ ಪರ ಅಂತ ಕಿತ್ತೋಗ್ತಾ ಇತ್ತು. ನಾನೇನೋ ಛತ್ರಿ ಹಿಡ್ಕೊಂಡಿದ್ದೆ. ಪಾಪ ನನ್ನ ಮಗಳು, ಹಸ್ಬೆಂಡು ಮತ್ತು ಕೆಲಸದ ಹುಡುಗ ರೈನ್ ಕೋಟ್ ಹಾಕ್ಕೊಂಡಿದ್ರಲ್ವ, ಮೂವರ್ದು ಕೂಡ ರೈನ್ ಕೋಟ್ ಎಲ್ಲ ಹರಿದೋಗ್ಬಿಟ್ಟಿತ್ತು. ಆದರೂ ನಮಗೆ ತೋಟ ನೋಡಬೇಕು ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಏನು ಕಡಿಮೆ ಆಗಿರಲಿಲ್ಲ. ಸೊ ಇಲ್ಲಿ ಮನೆ ಹತ್ತಿರದಲ್ಲಿ ಇರುವಂತಹ ತೋಟಗಳನ್ನೆಲ್ಲ ನೋಡ್ಕೊಂಡು ಇವಾಗ ಮತ್ತೆ ಎಂಡಲ್ಲಿ ಸ್ವಲ್ಪ ದೂರ ಆಗುತ್ತೆ, ವಾಕೇಬಲ್ ಡಿಸ್ಟೆನ್ಸ್ ಒಂದು 5ರಿಂದ 10 ನಿಮಿಷ ನಡಿಬೇಕಾಗತ್ತೆ. ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇದು ದಾರಿ ಉದ್ದಕ್ಕೂ ಇರುವಂತಹ ಗದ್ದೆ ಬಯಲು ಅಂತೀವಲ್ವ ಅದು. ಬಟ್ ಮಳೆಗಾಲದಲ್ಲಿ ತುಂಬಾ ನೀರು ತುಂಬಿಕೊಂಡು ಹೊಳೆ ಥರ ಹರಿತಾ ಇರುತ್ತೆ. ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತ. ಜಸ್ಟ್ ಒಂದು ಮಳೆಗೆ ಅಂದರೆ ಒಂದು ದಿನ ಸುರಿದಿರೋ ಮಳೆಗೆ ಇಷ್ಟೊಂದೆಲ್ಲ ನೀರು. ಬಟ್ ಜಾಸ್ತಿ ಮಳೆ ಬಂತು ಅಂತಂದರೆ ಗೇರ್ಸೊಪ್ಪ ಡ್ಯಾಮಿಂದ ಕೂಡ ಇಲ್ಲಿ ನೀರು ಬಿಡ್ತಾರಲ್ವ, ಆವಾಗ ಇಲ್ಲೆಲ್ಲ ನೀರು ತುಂಬ್ಕೊಂಡು ಹೋಗಿರುತ್ತೆ. ಸೊ ನನ್ನ ಮಗಳಿಗೆ ಈ ಥರ ನೀರು ಮತ್ತು ಹಳ್ಳ ಕೊಳ್ಳ ಎಲ್ಲ ಅಂದರೆ ತುಂಬಾ ಇಷ್ಟ. ಅದರಲ್ಲೇ ಕಾಲು ಅದ್ದಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ಲು. ನೋಡಿ ತೋಟದಲ್ಲೂ ಕೂಡ ಇದು ಯಾರ್ದೋ ಬೇರೆಯವ್ರದ್ದು. ಆ್ಯಕ್ಚುಲಿ ನಾವು ಹೋಗೋ ದಾರಿನಲ್ಲಿರುವಂಥ ತೋಟ. ಅದರಲ್ಲೂ ಕೂಡ ತುಂಬ ನೀರು ತುಂಬಿಕೊಂಡಿದೆ. ಈ ಮಣ್ಣು ಗೊಬ್ಬರ ಎಲ್ಲ ಹಾಕಿರ್ತಾರಲ್ವ, ಅದೆಲ್ಲ ಕೊಚ್ಕೊಂಡು ಹೋಗುತ್ತೇನೋ ಅಂತ ನನಗೆ ಡೌಟ್ ಆಗ್ತಾ ಇತ್ತು. ಬಟ್ ಆ ನೀರಲ್ಲೂ ಕೂಡ ಈ ಬೆಟ್ಟ ಗುಡ್ಡಗಳಿಂದ ಹರಿದು ಬರುತ್ತಲ್ವ ನೀರು, ಅದರಲ್ಲಿ ಸಾಕಷ್ಟು ಖನಿಜ ಮತ್ತು ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನೆಲ್ಲ ಕೊಚ್ಕೊಂಡು ಬರುತ್ತಂತೆ ನೀರು, ಮಳೆ ನೀರು. ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇಲ್ಲಿ ಮಳೆಗಾಲ ಅಂತಲ್ಲ, ಬೇರೆ ಈ ಬೇಸಿಗೆ ಇರ್ಬೋದು ಅಥವಾ ಬೇರೆ ಟೈಮಲ್ಲೂ ಕೂಡ ಚೆನ್ನಾಗಿ ನೀರಿರುತ್ತೆ, ತಂಪಾಗಿರುತ್ತೆ ತೋಟ ಎಲ್ಲ. ಇಲ್ಲಿ ಅಂದರೆ ಶರಾವತಿ ನದಿ ಹತ್ತಿರದಲ್ಲಿದೆ ಅಲ್ವಾ, ಅದರದ್ದು ಹಿನ್ನೀರಿಂದು ಒಂದು ಕಾಲುವೆ ಥರ ಇರುತ್ತೆ. ಆ ಕಾಲುವೆನಲ್ಲಿ ಯಾವಾಗಲೂ ಕೂಡ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ಹಚ್ಚ ಹಸಿರಿನಿಂದನೇ ಇರುತ್ತೆ ಇಲ್ಲಿ ತೋಟ. ತುಂಬಾ ಕೂಲಾಗಿರುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಕಡೆ ಎಲ್ಲ ಬಂದಾಗ. ಎಲ್ಲೋ ನಾವು ವೀಕಲ್ಲಿ ಒಂದು ಸಾರಿ ಅಥವಾ ಮಂತಲ್ಲಿ 1-2 ಸಾರಿನಾದರೂ ಬಂದು ಹೋಗ್ತೀನಿ ಮಕ್ಕಳನ್ನ ಕರ್ಕೊಂಡು. ಬಟ್ ಹಸ್ಬೆಂಡ್ ಅಂತೂ ವೀಕೆಂಡಲ್ಲಿ ಪೂರ್ತಿಯಾಗಿ ಊರಲ್ಲಿ ಈ ತೋಟಗಳ ಮಧ್ಯೆನೇ ಟೈಮ್ ಕಳೀತಾ ಇರ್ತಾರೆ. ತೋಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಆ ದಾರಿ ತುಂಬ ನೀರೇ ನೀರು. ಎಲ್ಲಿ ದಾರಿ ಇದೆ ಅಥವಾ ಎಲ್ಲಿ ಹೊಂಡ ಇದೆ, ಬಾವಿ ಇದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇರಲಿಲ್ಲ. ಈ ಕೆಲಸದವ್ರಿಗೆಲ್ಲ ಪದೇ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವ, ಹಾಗಾಗಿ ಅವ್ರಿಗೆ ಕರೆಕ್ಟಾಗಿ ಐಡಿಯಾ ಇರುತ್ತೆ ಎಲ್ಲೆಲ್ಲಿ ಏನೇನಿದೆ ಅಂತ. ಅದಕ್ಕೆ ನಿಮಗೆ ಗೊತ್ತಿಲ್ಲ ಅಲ್ವಾ, ನಾನು ದಾರಿ ತೋರಿಸ್ತೀನಿ ಬನ್ನಿ, ನಿಮ್ಮ ತೋಟ ಎಲ್ಲಿದೆ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ರೇಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ. ನನ್ನ ಮಗಳಂತೂ ಹೌದಲ್ಲ ಅಂದ್ಕೊಂಡು ಎಲ್ಲ ಅದಕ್ಕೂ ತಲೆಲ್ಲ ಆಡಿಸ್ಕೊಂಡು ಹೋಗೋದು. ಪ್ರತಿಯೊಬ್ಬರ ತೋಟದ ಮಧ್ಯೆನೂ ಕೂಡ ಈ ಥರ ಗಡಿಗೆ ಅಡಿಕೆ ದಬ್ಬೆಯಿಂದ ಮಾಡಿರುವಂಥ ಬೇಲಿ ಇರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ದಪ್ಪ ಇರೋರು ಏನಾದರೂ ಬಂದರೆ ಪಾಪ ಅಲ್ಲಿ ಸಿಗಾಕಬಿಡ್ತಾರಲ್ಲ ಅನ್ನೋದು ನನ್ನ ಚಿಂತೆ ಆಗಿತ್ತು. ಅದಕ್ಕೆ ಹೇಳ್ತಾ ಇದ್ರು, ನೀವು ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಲಿಮ್ಮಾಗಿ ಬನ್ನಿ ಮೇಡಮ್, ಆವಾಗ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಬೇರೆ ಕೆಲಸದ ಹುಡುಗ ರೇಗಿಸ್ತಾ ಇದ್ದ. ಸೊ ದಾರಿ ಉದ್ದಕ್ಕೂ ಹೋಗ್ತಾ ಇದ್ವಿ. ಬೇರೆಯವ್ರ ತೋಟದಲ್ಲೂ ಕೂಡ ದಾರಿ ಇರುತ್ತೆ. ಹಾಗೆಲ್ಲ ದಾಟ್ಕೊಂಡು ನಮ್ಮ ತೋಟಕ್ಕೆ ಹೋಗಬೇಕು ಅಂದರೆ ಡೆಡ್ ಎಂಡಲ್ಲಿರುವಂಥದ್ದು ನಮ್ಮ ತೋಟ.
ಮಗಳು ಅಲ್ಲಿ ಹೋಗ್ಬಿಟ್ಟು ನೋಡು ಇಲ್ಲಿ ಹೊಂಡ ಇದೆ ಗೊತ್ತಾಯ್ತಲ್ವಾ, ನೋಡಿಕೊಂಡು ಬಾ ಅಂತ ಬೇರೆ ರೋಪ್ ಹಾಕ್ತಾ ಇದ್ಲು ನನಗೆ. ರೋಪ್ ಅಂದರೆ ಒಂಥರ ಕೇರ್ಫುಲ್ ಆಗಿರುವಂಥದ್ದು, ಪ್ರೀತಿ ಜಾಸ್ತಿ ಆದಾಗ ಏಯ್ ನೋಡ್ಕೊಂಬಾರೇ ಅನ್ನುವಂಥದ್ದು ಇರುತ್ತಲ್ವ, ಹಾಗೆ ನೋಡಿ ಇಲ್ಲಿ ಸಂಕ ದಾಟ್ಕೊಂಡು ಹೋಗ್ತಾ ಇದ್ದಾಳೆ. ಗ್ರೇಟ್ ಅಲ್ವಾ, ಅವಳು ಒಬ್ಬಳೇ ಹೋಗ್ತಾ ಇದ್ದಾಳೆ, ಹಂಗೇನೆ ಕೈ ಹಿಡಿಬೇಕಂತಿಲ್ಲ, ಅವಳು ಪಾಡ್ಗೆ ಅವಳು ಹೋಗ್ತಾ ಇದ್ದಾಳೆ. ಸ್ವಲ್ಪ ಜಾಸ್ತಿ ಏನಾದರೂ ಮಳೆ ಬಂತು ಅಂತಂದರೆ ಇಲ್ಲೆಲ್ಲ ನೀರು ಇನ್ನೂ ಜಾಸ್ತಿ ಆಗಿಬಿಡತ್ತೆ. ಸೊ ಆ ಟೈಮಲ್ಲಿ ತೋಟಕ್ಕೆಲ್ಲ ಬರೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಆಗಾಗ ಇದು ನಮ್ಮ ಪಕ್ಕದ ಮನೆ ಅಜ್ಜಿ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಆಗ್ತಾರೆ. ತೋಟಕ್ಕೆ ಏನಕ್ಕೋ ಬಂದಿದ್ರಂತೆ ಕೆಲಸಕ್ಕೆ, ದಾರಿ ಮಧ್ಯೆ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಕಾಲುವೆ ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಶರಾವತಿ ನದಿ ನೀರು ತುಂಬಿಕೊಂಡ್ರೆ ಅಲ್ಲಿರುವಂತಹ ಮೀನು, ಶಟ್ಲಿ ಮತ್ತು ಚಿಕ್ಕ ಚಿಕ್ಕ ಏಡಿಗಳೆಲ್ಲ ಏನಿರುತ್ತಲ್ವ ಅವೆಲ್ಲ ಬರುತ್ತಂತೆ. ಆ ಟೈಮಲ್ಲಿ ಬಲೆ ಹಾಕಿ ಹಿಡಿಯೋದನ್ನೆಲ್ಲ ಮಾಡ್ತಾರಂತೆ ಊರಿನ ಜನ ಎಲ್ಲ ಸೇರಿಕೊಂಡು. ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದುವರೆಗೂ ಆಗಿಲ್ಲ. ಲಾಸ್ಟ್ ಇಯರು ಗೇರ್ಸೊಪ್ಪ ಡ್ಯಾಮಿಂದ ನೀರನ್ನು ಬಿಟ್ಟಾಗ ಆ ಥರ ಬಂದಿತ್ತಂತೆ, ಶಟ್ಲಿ ಮೀನು ಎಲ್ಲ ಹಿಡ್ದಿದ್ರಂತೆ. ಬಟ್ ನನಗೆ ಒಂದೆರಡು ದಿನ ಬಿಟ್ಟು ಗೊತ್ತಾಯಿತು ಆ ಥರ ಹಿಡ್ದಿದ್ದಾರೆ ಅನ್ನುವಂಥದ್ದು. ಇಲ್ಲ ಅಂತಂದರೆ ನಾನು ಬಂದು ಆ ಒಂದು ಎಕ್ಸ್ಪೀರಿಯೆನ್ಸನ್ನು ನೋಡ್ತಾ ಇದ್ದೆ ಹೇಗಿರುತ್ತೆ ಅನ್ನುವಂಥದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ನೋಡಿದ್ರಲ್ಲಿ ಗಡಿ ಹಾಗೆಯೇ ಬೇಲಿಗಳು, ಅದನ್ನ ದಾಟ್ಕೊಂಡು ಹೋಗೋದಕ್ಕೆ. ನೋಡಿ ಇಲ್ಲಿ ಇನ್ನೊಂದಿದೆ, ಇದನ್ನೆಲ್ಲ ದಾಟ್ಕೊಂಡು ಹೋಗಬೇಕು. ಬಟ್ಟೆ ಗಿಟ್ಟೆ ಎಲ್ಲ ಬೇಲಿಗೆ ಸಿಕ್ಕಾಕೊಂತು ಅಂತಂದರೆ ಹರಿದೋಗೋದು, ಕಿತ್ತು ಬರೋದು ಈ ಥರ ಆಗ್ತಾ ಇರುತ್ತೆ. ಅಂದ್ಕೊಂಡೆ ಸುಮ್ಮನೆ ತೋಟ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲ, ಅಲ್ಲಿ ಬಂದರೂ ಕೂಡ ಹಸ್ಬೆಂಡ್ ಮತ್ತು ಕೆಲಸದ ಹುಡುಗ ಸೇರಿಕೊಂಡು ಚೆನ್ನಾಗಿ ಏನೋ ಕೆಲಸ ಮಾಡ್ತಾಯಿದ್ರು. ಇದು ನಮ್ಮ ತೋಟಕ್ಕೆ ಟಚ್ ಆಗಿರುವಂತಹ ಖಾಲಿ ಜಾಗ, ಅಂದರೆ ಗದ್ದೆ ಪ್ರದೇಶ. ಅಲ್ಲಿ ಗದ್ದೆನೂ ಮಾಡಲ್ಲ, ತೋಟನೂ ಮಾಡಿಲ್ಲ, ಹಂಗೆ ಪಾಳು ಬಿದ್ಕೊಂಡಿದೆ. ನಾನು ಇಷ್ಟು ವರ್ಷ ಏನು ನೋಡ್ಕೊಂಬಂದಿದ್ದೀನೋ ಹಾಗೆ ಪಾಳು ಬಿದ್ಕೊಂಡಿದೆ. ಮಳೆ ಬಂತು ಅಂತಂದರೆ ಪೂರ್ತಿಯಾಗಿ ನೀರು ತುಂಬಿಕೊಂಡು ಒಳ್ಳೆ ಕೆರೆ ಥರ ಆಗಿರುತ್ತೆ, ಫುಲ್ಲು ನೀರೆಲ್ಲ ತುಂಬಿಕೊಂಡಿದೆ. ಅದರ ಸುತ್ತ ನೋಡಿ ನಮ್ಮ ತೋಟದ್ದು ಬೇಲಿ ಕಾಣಿಸ್ತಾ ಇದೆ ಅಲ್ವಾ, ಸಖತ್ತಾಗಿರುವಂತಹ ಒಂದು ಸೀನ್ರಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬೇಲಿಗಳು, ಅಲ್ಲೆಲ್ಲ ನೀರು, ಯಾವುದೋ ಒಂದು ಸ್ವರ್ಗದಲ್ಲಿ ಇದ್ದೀವೇನೋ ಅನಿಸುತ್ತೆ ನೋಡ್ತಾ ಇದ್ರೆ, ಅಷ್ಟು ಸಖತ್ತಾಗಿತ್ತು. ನನ್ನ ಮಗಳಂತೂ ನೋಡ್ತಾ ನೋಡ್ತಾ ಹಂಗೆ ಅಲ್ಲೇ ಕಳೆದೋಗ್ಬಿಟ್ಟಿದ್ಲು. ಇನ್ನು ಸ್ವಲ್ಪ ಹೊತ್ತು ಇದ್ದು ಹೋಗೋಣ, ಬಟ್ ಹೋಮ್ವರ್ಕ್ ಇದೆ ಮಮ್ಮಿ ಬೇಗ ಹೋಗಬೇಕು ಅಂತ ಕೂಡ ಹೇಳ್ತಾ ಇದ್ಲು. ಅವಳು ಪಾಡಿಗೆ ಅವಳು ಆ ಪ್ರಕೃತಿಯನ್ನು ನೋಡಿ ಏನೇನೋ ಹೇಳ್ತಾ ಇದ್ಲಪ್ಪ ಅವಳದೇ ಅದು ಭಾಷೆನಲ್ಲಿ. ನಂಗೆ ನಿಜವಾಗ್ಲೂ ಅವಳು ಏನು ಹೇಳ್ತಿದ್ದಾಳೆ ಅನ್ನೋದಂತೂ ಅರ್ಥ ಆಗಲಿಲ್ಲ. ಈ ಥರ ಸೀನ್ರಿನೆಲ್ಲ ನಾನು ಸಾಮಾನ್ಯವಾಗಿ ಬುಕ್ಕಲ್ಲಿ ಅಥವಾ ಯಾವುದಾದ್ರೂ ಫಿಲಮ್ಗಳಲ್ಲೆಲ್ಲ ಹಳೆ ಕಾಲದ್ದೆಲ್ಲ ಫಿಲಮ್ ಏನಿರುತ್ತಲ್ವ ಅದರಲ್ಲಿ ನೋಡಿದಂಥ ನೆನಪು ರಿಯಲ್ಲಾಗಿ ಇವಾಗ ನಾನೇ ಎಂಜಾಯ್ ಮಾಡ್ತಾಯಿದ್ದೀನಿ ಇಂಥದ್ದೊಂದು ಪ್ರಕೃತಿ ಜೊತೆಗೆ ಅಂತಂದಾಗ ನಿಜವಾಗ್ಲೂ ನಾನು ತುಂಬಾ ಲಕ್ಕಿ ಅಂತ ತುಂಬ ಖುಷಿ ಪಡ್ತಾ ಇದ್ದೀನಿ. ಏನಕ್ಕೆಂದರೆ ನನಗೆ ಪ್ರಕೃತಿ ಅಂತಂದರೆ ತುಂಬಾ ಇಷ್ಟ. ಕೆಲವರಿಗೆ ಗೊತ್ತಿರ್ಬೋದು, ನಾನು ಆಗಾಗ ರೈಟಿಂಗಲ್ಲಿ ಕೂಡ ಏನಾದರೂ ಕತೆಗಳನ್ನೆಲ್ಲ ಬರಿತಾ ಇರ್ತೀನಲ್ವ. ಸೊ ಪ್ರಕೃತಿಯನ್ನು ತುಂಬ ಇಷ್ಟಪಡೋದ್ರಿಂದನೇ ನನಗದು ಸಾಧ್ಯ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಂಥವೆಲ್ಲ ನೋಡಿದಾಗ ಇನ್ನಷ್ಟು ಇನ್ಸ್ಪೈರ್ ಆಗ್ತೀನಿ, ಮತ್ತಷ್ಟು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಆಸೆ ಕೂಡ ಹುಟ್ಕೊಳ್ಳುತ್ತೆ. ನೀರು ಕಂಡಲ್ಲೆಲ್ಲ ಕಾಲಾಡಿಸ್ಕೊಂಡು ಹೋಗೋದು ಮಗಳಿಗೆ ಸಖತ್ ಖುಷಿ ಕೊಡ್ತಾ ಇತ್ತು. ನೋಡಿ ಅಲ್ಲಿ ನೀರು, ನಾನು ಹೇಳ್ತಾ ಇದ್ದೀನಿ ಆಳ ಇದೆ ಕಣೋ, ಕಾಲಿಡಬೇಡ ಅಂತ, ಆದರೂ ಕೂಡ ಅದರಲ್ಲೇ ಕಾಲಿಟ್ಟು ಮುಂದಕ್ಕೆ ಹೋಗ್ತಾ ಇರೋದು. ನಾನು ಅಂದ್ಕೊಂಡೆ ಅವಳೇ ಹೋಗಿದ್ದಾಳಲ್ಲ ಅಂದಮೇಲೆ ನನಗಿನ್ನೇನು ಭಯ ಅಂದ್ಬಿಟ್ಟು ನಾನು ಕೂಡ ಕಾಲಿಟ್ಟು ಹೋಗ್ತಾ ಇದ್ದೆ. ಬಟ್ ಆಳ ಇತ್ತು ನಿಜವಾಗ್ಲೂ, ಮಧ್ಯದಲ್ಲಿ ಸ್ವಲ್ಪ ಆಳ ಇತ್ತು, ಸೈಡ್ಸಲ್ಲಿ ಏನು ಆ ಥರ ಇರಲಿಲ್ಲ. ಸೊ ಸೈಡ್ಸಲ್ಲಿ ಕಾಲನ್ನು ಇಟ್ಕೊಂಡು ಆ ಕಡೆಗೆ ದಾಟ್ಕೊಂಡು ಹೋದ್ವಿ. ತೋಟದಲ್ಲಿ ಇಳಿದು ಅದಾಗಲೇ ಒಂದು 2-3 ಗಂಟೆ ಕಳೆದೋಗ್ಬಿಟ್ಟಿತ್ತು. ಸೊ ಟೈಮ್ ಬೇರೆ ಆಗ್ತಾ ಇತ್ತಲ್ವ, ಮಗಳಿಗೆ ಚಳಿ ಆಗ್ತಾ ಇತ್ತು. ಅದರಲ್ಲೂ ಹೋಮ್ವರ್ಕ್ ಬೇರೆ ನೆನಪಾಗಿದೆ, ನಾಳೆ ಸಬ್ಮಿಟ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಗಳು ಒಂದಷ್ಟು ಇದೆಯಲ್ಲ ಅಂತ. ಅದಕ್ಕೆ ಮನೆಗೆ ಹೋಗೋಣ ಅಂತ ಪೀಡ್ಸೋಕ್ಕೆ ಶುರು ಮಾಡಿದ್ಲು. ಅವ್ರ ಪಪ್ಪ ಅಂತೂ ತೋಟದಲ್ಲಿ ಕಂಟಿನ್ಯೂ ಕೆಲಸ ಮಾಡ್ತಾನೆ ಇದ್ದರು. ಅದಕ್ಕೆ ಕೋಪ ಮಾಡ್ಕೊಂಡು ಒಂದು ಸೈಡಲ್ಲಿ ನಿಂತ್ಕೊಂಡು ಏನೇನೋ ಗೊಣಗ್ತಾ ಇದ್ಲು. ತಡೆಯೋಕ್ಕಾಗ್ದಲೇ ಅಲ್ಲಿರೋ ಒಂದು ಕಲ್ಲು ಮಣ್ಣು ಅವು ಇವು ತಗೊಂಡು ಆ ಕೆರೆಗೆ ಬಿಸಾಕೊಂಡು ಆಟ ಆಡಿಕೊಂಡು ಕೂತ್ಕೊಂಡ್ರೂ ಕೂಡ ಅವ್ರ ಪಪ್ಪನ ಕೆಲಸ ಮುಗಿತಾ ಇರಲಿಲ್ಲ. ಹಾಗೆ ಕೋಪ ಮಾಡ್ಕೊಂಡ್ಲು. ಮತ್ತೆ ಜೋರಾಗಿ ಮಳೆ ಬರೋ ಥರ ಮೋಡ ಕಟ್ಟಿತ್ತು, ಸುತ್ತೆಲ್ಲ ಕತ್ಲಾಗ್ತಾ ಬಂದಿತ್ತು. ಅವಳು ಗೋಳಾಟ ನೋಡೋಕ್ಕಾಗ್ದಲೆ ಸರಿ ನಾವು ಮುಂದೆ ಹೋಗೋಣ ಬಾ, ಅವ್ರು ಮತ್ತೆ ಬರ್ತಾರೆ, ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶಪ್ ಆಗೋಣ, ಏನಾದರೂ ತಿನ್ವಿ ಅಂತ ಅಂದೆ. ಅವಳಂತ ಇದ್ಲು ಕೆಲಸಕ್ಕೂ ಯಾರೂ ಬಂದಿಲ್ಲ, ಕೆಲಸನೂ ಆಗಿಲ್ಲ, ಅಷ್ಟೊಂದು ಊಟ ತಿಂಡಿ ಎಲ್ಲ ತಂದಿದೆಯಲ್ಲ, ಏನು ಮಾಡೋದು ಇವಾಗ, ಅದನ್ನು ತಿನ್ನೋರು ಯಾರು ಅಂತ ಕೇಳ್ತಾ ಇದ್ಲು. ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಬಾ, ವೇಸ್ಟ್ ಅಂತೂ ಮಾಡೋಕ್ಕೆ ಬಿಡಲ್ಲ, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೆ. ಮಣ್ಣಲ್ಲಿ ರಾಡಿ ನೀರಲ್ಲಿ ಓಡಾಡಿ ಬಟ್ಟೆಗಳೆಲ್ಲ ನೆಂದೋಗಿತ್ತು. ಹಾಗೆಯೇ ಸಾಕಷ್ಟು ಕಲೆ ಕೂಡ
ಆಗ್ತಾಯಿತ್ತು ಬಟ್ಟೆಗೆಲ್ಲ. ಆದರೂ ಕೂಡ ಎಂಜಾಯ್ ಮಾಡೋದು ಮಾತ್ರ ಬಿಡ್ತಾ ಇರಲಿಲ್ಲ. ರಿಟರ್ನ್ ಅದೇ ದಾರಿಯಲ್ಲೇ ಮತ್ತೆ ನಮ್ಮ ಪಯಣ ಸಾಗ್ತಾ ಇತ್ತು. ಸೊ ಬರಬೇಕಾದ್ರೆ ಏನು ಮಾಡೋದು ಇವಾಗ, ಊಟ ತಿಂಡಿ ಎಲ್ಲ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕೆಲಸದ ಹುಡುಗನಿಗೆ ಹೇಳಿದ್ವಿ, ಒಂದು ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕ್ಕೊಡ್ತೀವಿ ತೊಗೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು. ಅವನಂದ ಬಾಕ್ಸ್ಗೇನು ಹಾಕ್ಕೊಳ್ಳೋದು ಬೇಡ, ನಮ್ಮ ಮನೆಗೆ ಬನ್ನಿ ನೀವು, ಹೆಂಗೂ ಇವತ್ತು ಬಂದಿರೋ ಕೆಲಸ ಅಂತೂ ಆಗಿಲ್ಲ, ಬಟ್ ನಮ್ಮ ಮನೆಗಾದರೂ ಬಂದು ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ದ. ಅದಕ್ಕೆ ಎಲ್ಲರೂ ಸೇರಿಕೊಂಡು ಅವ್ರ ಮನೆಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ದಾರಿ ಮಧ್ಯೆ ನಡ್ಕೊಂಬರ್ಬೇಕಾದ್ರೆ ಹಳ್ಳ ದಿಣ್ಣೆ ಈ ಥರದ್ದು ತಗ್ಗು ಎಲ್ಲ ಇತ್ತಲ್ವ, ಅದನ್ನೆಲ್ಲ ದಾಟಬೇಕಾದ್ರೆ ನಮ್ಮ ಕೆಲಸದ ಹುಡುಗ ಹೇಳ್ತಾ ಇದ್ದ, ಮೇಡಮ್ ಹೆಂಗೆ ದಾಟ್ತೀರಾ ಅಂತ ನೋಡಬೇಕು, ನಿಮ್ಮ ಹತ್ರ ಆಗಲ್ಲ ಅಂತ. ಬಟ್ ಅವ್ನಿಗೆ ಗೊತ್ತಿಲ್ಲ ಅನಿಸುತ್ತೆ, ನಾನು ಇದಕ್ಕಿಂತಲೂ ತುಂಬಾ ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರೋ ಹೆಣ್ಮಗಳು ಅಂತ. ಸೊ ಅವ್ನಿಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಆಗಂದ ಅಂತ ಅಂದ್ಕೊಂಡು ಹೇಳಿದೆ ಅವನಿಗೆ, ಇದಕ್ಕಿಂತನೂ ಕಷ್ಟವಾದಂತಹ ದಾರಿಗಳೆಲ್ಲ ನನಗೆ ಗೊತ್ತಪ್ಪ, ನನಗೂ ಗೊತ್ತು ಹಳ್ಳಿ ವಾತಾವರಣ, ಹಳ್ಳಿ ಪರಿಸರದಲ್ಲಿ ಹುಟ್ಟು ಬೆಳೆದಿರೋಳು ನಾನು ಅಂತ ಅಂದೆ. ನಿಜಾನಾ ಅಂತ ಶಾಕ್ ಆಗಿ ಕೇಳ್ತಾ ಇದ್ದ. ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಪುಟ್ಕರು ಕೂಡ ಎದ್ದು ಕೂತ್ಕೊಂಡಿತ್ತು. ಅದನ್ನು ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿದ್ವಿ, ಬಟ್ ಅದಕ್ಕೆ ಏನು ತಿನ್ನಕ್ಕೆ ಕೊಡಬೇಕು ಅಂತ ನನಗಂತೂ ಗೊತ್ತಾಗಲಿಲ್ಲ. ಜಸ್ಟ್ ಅದು ಹುಟ್ಟಿ 2 ದಿನ 3 ದಿನ ಅಷ್ಟೇ ಆಗಿತ್ತು, ಹಾಗಾಗಿ ಏನು ಕೊಡಬೇಕು ಅನ್ನೋಂಥದ್ದು ಗೊತ್ತಿರಲಿಲ್ಲ. ಬಟ್ ಪಾಪ ಅನ್ನಿಸ್ತು ನೋಡಿಬಿಟ್ಟು, ಮನೆಯಲ್ಲೂ ಯಾರೂ ಇರಲಿಲ್ಲ ಅಲ್ವಾ, ಹಾಗೇ ಅದನ್ನು ಮಾತಾಡಿಸ್ಕೊಂಡು ಇನ್ನೇನು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಕಿರಣ ಅದಾಗಲೇ ಏಡಿಕಾಯಿ ಹಿಡ್ಕೊಂಬಂದಿದ್ದ ಅಂತ ಹೇಳಿದ್ನಲ್ವ, ಅದನ್ನು ತೋರಿಸ್ತಾ ಇದ್ದ, ನೋಡ್ತಾ ಇದ್ದೆ, ತುಂಬ ದೊಡ್ಡದಾಗಿತ್ತು. ಹಾಗೆ ಇದನ್ನು ಹೆಂಗೆ ಕ್ಲೀನ್ ಮಾಡ್ತೀರಾ ಮೇಡಮ್ ನೀವು ಅಂತ ಕೇಳ್ದ. ಕ್ಲೀನೆಲ್ಲ ಮಾಡಲ್ಲ, ಹಂಗೆ ಇಟ್ಟು ಕುದಿಸ್ಬಿಡ್ತೀನಿ ನೋಡು ಅಂತಂದೆ. ಓ ನೀವು ಹಿಂಗೆ ಮಾಡಿದ್ರಿ ಮೇಡಮ್, ನಂಬುದಲ್ಲ ನಿಮ್ಮನ್ನು ಅಂತಿದ್ದ. ನನಗಂತೂ ನಗು ಬಂತು, ಎಷ್ಟು ರೇಗಿಸ್ತಿದ್ದೆ ಅವನಿಗೆ. ಅವನು ಅಷ್ಟೇ ನಮ್ಮನ್ನು ಅಷ್ಟೇ ರೇಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಅವ್ರ ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತಲ್ವ, ಮಾಡಿರೋ ಅಡುಗೆನೆಲ್ಲ ತಗೊಂಡು ಅವ್ರ ಮನೆಗೆ ಹೋದ್ವಿ ಡೈರೆಕ್ಟಾಗಿ. ಹಳ್ಳಿನಲ್ಲಿ ಸಿಂಗಲ್ ಆಗಿರುವಂಥ ಮನೆ, ತುಂಬಾ ನೀಟಾಗಿ ಒಂಥರ ಹಳ್ಳಿ ವಾತಾವರಣದಲ್ಲಿ ಸಖತ್ತಾಗಿತ್ತು. ಬಟ್ ಎಲ್ಲ ಕವರ್ ಮಾಡಿಲ್ಲ, ಸುಮ್ಮನೆ ಅವ್ರ ಪ್ರೈವೇಸಿನ ಏನಕ್ಕೆ ಹಾಳು ಮಾಡಬೇಕಲ್ವಾ, ಅದಕ್ಕೆ ಅಂತಲೇ ಕವರ್ ಮಾಡೋಕ್ಕೆ ಹೋಗಿಲ್ಲ. ಸೊ ನಾವು ಮಾಡ್ಕೊಂಡು ಹೋಗಿರುವಂತಹ ಏನು ಅಡುಗೆ, ಇಡ್ಲಿ ಮತ್ತು ಸಾರು, ಬಿರಿಯಾನಿ ಎಲ್ಲ ಏನಿತ್ತಲ್ವ, ಅದನ್ನು ಎಲ್ಲರ ಜೊತೆ ಶೇರ್ ಮಾಡಿ ತಿನ್ನೋಣ ಅಂತ ಬಂದ್ವಿ. ನಾವು ಅಲ್ಲಿಗೆ ರೀಚ್ ಆಗೋವಷ್ಟರಲ್ಲಿ ಅವ್ರದ್ದೆಲ್ಲರದ್ದು ಕೂಡ ಊಟ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಜಸ್ಟ್ ಊಟ ಮಾಡಿ ಕೈ ತೊಳೆದಿದ್ದೀವಿ, ನಾವು ಆಮೇಲೆ ತಿಂತೀವಿ, ನೀವು ತಿನ್ನಿರಿ ಅಂತ ಅಂದರು. ಅದಕ್ಕೆ ನಾವು ಅಷ್ಟೇ ತಟ್ಟೆಗೆ ಹಾಕ್ಕೊಂಡು ತಿಂದು ಹೋಗೋಣ ಅಂದ್ಕೊಂಡು ಬಡಿಸ್ಕೊಳ್ತಾ ಇದ್ವಿ. ನಾವು ಮಾಡಿರೋ ಅಡುಗೆ ಈ ಥರದ್ದೆಲ್ಲರೂ ಸಾರ್ಥಕ ಆಯ್ತಲ್ಲ ಅನ್ನುವಂತಹ ಖುಷಿ. ಮತ್ತು ರಿಟರ್ನ್ ಮನೆಗೆ ತೊಗೊಂಡೋಗೋದಕ್ಕೆ ನನಗಂತೂ ಇಷ್ಟ ಇರಲಿಲ್ಲ. ಮನೆಯಲ್ಲಿ ಮಾಡ್ಕೊಂಬಂದಿರೋದು ಹೊರಗಡೆ ಬಂದುಬಿಟ್ಟು ಎಲ್ಲರೂ ಜೊತೆಗೆ ಊಟ ಮಾಡೋಣ ಅಂತ ಪ್ಲ್ಯಾನಲ್ಲಿ ಬಂದುಬಿಟ್ಟು ಸಕ್ಸಸ್ ಆಗದೆ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ಎಲ್ಲರೂ ಜೊತೆಗೆ ತಿಂದಿದ್ದು ಒಂಥರ ಖುಷಿ ಅಂತ ಅನ್ನಿಸ್ತು. ಅವ್ರ ಮನೆಯಲ್ಲಿ ಪುಟ್ಟ ನಾಯಿ ಮರಿ, ಅಂದರೆ ದೊಡ್ಡದು ಅಲ್ಲ ತೀರಾ ಚಿಕ್ಕದು ಅಲ್ಲ, ಮನೆ ಬಾಗಿಲಲ್ಲಿ ಈ ಥರ ಒಂಥರ ದ್ವಾರಪಾಲಕನ ಥರ ಹೆಂಗೆ ಕೂತ್ಕೊಂಡು ಕಾಯ್ತಾ ಇದೆಯಲ್ಲ ಅಂದ್ಕೊಂಡೆ. ಬಟ್ ಅದಕ್ಕೆ ಚಳಿ ಆಗ್ತಾಯಿತ್ತು ಮಳೆ ಬೀಳ್ತಾ ಇರೋದ್ರಿಂದ. ಹಂಗೇ ಪೈನಾಪಲ್ ಎಲ್ಲ ಕಿತ್ತು ಇಟ್ಟಿದ್ರು ಅವ್ರ ಮನೆಯಲ್ಲಿ, ಸಖತ್ ಟೇಸ್ಟಿ ಆಗಿರುವಂತಹ ಪೈನಾಪಲ್ ಎಲ್ಲ ಇತ್ತು. ನಮಗೆ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿ ಇಟ್ಟಿದ್ರು ಅಲ್ಲಿ. ಅವ್ರು ತಿನ್ನಲ್ವಂತೆ. ಸೊ ಜಾಮ್ ಏನಾದರೂ ಮಾಡ್ಕೊಳ್ಳಿ ಅಂತಂದೆ. ಜಾಮ್ ಮಾಡೋಕ್ಕೆಲ್ಲ ಬರಲ್ಲ, ನೀವು ತೊಗೊಂಡೋಗಿ ಏನಾದರೂ ಮಾಡ್ಕೊಂಡು ಖಾಲಿ ಮಾಡಿ ಅಂತ ಅಂದರು. ಸಿಕ್ಕಿದ್ದೆ ಚಾನ್ಸು ಶಿವ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಾಕೊಂಡ್ಬಿಟ್ವಿ ನಾವಂತೂ. ಅವ್ರ ಮನೆಯಲ್ಲಿ ಅವರಪ್ಪ ಪಾಪ ಈ ಥರ ಕಂಬಳಿ ಕುಪ್ಪೆ, ನಮ್ಮ ಕಡೆಗಳಲ್ಲೆಲ್ಲ ಮಲೆನಾಡಲ್ಲಿ ತುಂಬಾ ಇದು ಫೇಮಸ್. ಇದು ಮಳೆಗಾಲದಲ್ಲಿ ಈ ಥರ ತಲೆಗೆ ಹೊತ್ಕೊಂಡು ಹೋಗ್ತಾ ಇದ್ರೆ ಮಳೆ ನೀರು ಒಳಗಡೆ ಬರಲ್ಲ, ಬೆಚ್ಚಗಿಡುವಂತಹ ಫೀಲ್ ಕೊಡುತ್ತೆ. ಹಾಗಾಗಿ ಈ ಥರ ಕಂಬಳಿ ಕುಪ್ಪೆಯನ್ನು ಮಾಡಿಕೊಂಡು ಮಳೆಗಾಲದಲ್ಲಿ ಕೆಲಸ ಮಾಡ್ತಾರೆ. ಅದನ್ನು ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಪಾಪ. ನಾನು ನೋಡಿಬಿಟ್ಟು ನಾನು ಹಾಕ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಈಸ್ಕೊಂಡು ಅವ್ರ ಗದ್ದೆಗೆಲ್ಲ ಹೋಗಿ ಓಡಾಡಿಕೊಂಡು ಬಂದ್ವಿ. ನನ್ನ ಮಗಳಂತೂ ನನ್ನನ್ನು ನೋಡಿಬಿಟ್ಟು ಒಳ್ಳೆ ರೌಡಿ ಇದ್ದಂಗಿದೆಯಾ ನೋಡು, ಹೆಂಗೆ ಬರ್ತಾ ಇದೆಯಾ, ಕೈಯಲ್ಲಿ ಹಿಡ್ಕೊಂಡಿರೋದು ಒಳ್ಳೆ ಮಚ್ಚ ಥರ ಕಾಣಿಸ್ತಾ ಇದೆ, ನೀನನ್ನು ಯಾರಾದರೂ ಹುಡುಗಿ ಅಥವಾ ಹೆಂಗಸು ಅಂತ ಹೇಳೋಕ್ಕೆ ಚಾನ್ಸ್ ಇದೆಯಾ, ಹೆಂಗೆ ಆಡ್ತೀಯಾ ನೋಡು ಅಂತ ಬೈತಾ ಇದ್ಲು. ಅವಳು ಬೈಯೋದಂದರೆ ಸೀರಿಯಸ್ ಆಗಿ ಬೈದಿರಲ್ಲ, ಜಸ್ಟ್ ಒಂದು ತಮಾಷೆಗೆ ಅಷ್ಟೇ. ಪ್ರೀತಿ ಜಾಸ್ತಿ ಆದಾಗ ತುಂಬಾ ಬೈತಾಳೆ ನನ್ನ ಮಗಳು, ಅಷ್ಟೇ. ಒಟ್ಟಿನಲ್ಲಿ ವೀಕೆಂಡ್ ಹಾಗೆಯೇ ಮಳೆ ವಾತಾವರಣನ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಏನೋ ಒಂಥರ ಪಿಕ್ನಿಕ್ ಹೋದಂಗೆ, ಟ್ರಿಪ್ ಹೋದಂಗೆ ಫೀಲ್ ಆಗ್ತಾ ಇತ್ತು. ಇದು ಅವ್ರ ಮನೆಯಲ್ಲಿ ಭತ್ತದ ಸಸಿಗಳನ್ನ ಹಾಕ್ಕೊಂಡಿರುವಂಥ ಪ್ಲೇಸ್ ಇದು. ಇದನ್ನು ಮತ್ತೆ ಕಿತ್ತುಬಿಟ್ಟು ಗದ್ದೆಯಲ್ಲಿ ನಾಟಿ ಮಾಡ್ತಾರಂತೆ ಸ್ವಲ್ಪ ದಿನ ಬಿಟ್ಟು. ಈಗಿನ್ನ ಮಳೆ ಶುರುವಾಗಿದೆ ಅಲ್ವಾ, ಹಾಗಾಗಿ ಭತ್ತ ಎಲ್ಲ ಬಿತ್ತನೆ ಮಾಡಿದ್ದಾರೆ. ಇದೆಲ್ಲ ಅವ್ರ ಮನೆ ಪಾಲಿಗೆ ಬೇಕಿರುವಷ್ಟು ಬೆಳ್ಕೊತಾರಂತೆ. ಹಾಗಾಗಿ ಗದ್ದೆ ನೆಟ್ಟಿ ಟೈಮಲ್ಲೆಲ್ಲ ಬನ್ನಿ ನೀವು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನೋಡೋಣ ನೆಕ್ಸ್ಟ್ ಆ ಥರ ಏನಾದ್ರು ಬರಬೇಕು ಅಂತ ಅನ್ನಿಸಿದ್ರೆ ಖಂಡಿತ ಆ ಟೈಮಲ್ಲೂ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪೈನಾಪಲ್ನೆಲ್ಲ ಒಂದು ಚೀಲಕ್ಕೆ ಹಾಕಿಬಿಟ್ಟು ಇವಾಗ ಕೊಡ್ತಾ ಇದ್ದಾರೆ. ನಾವಿನ್ನೇನು ಹೊರಡಬೇಕು ಮನೆಗೆ.
ಎಲ್ಲಿಗೆ ಹೋದರೂ ಕೂಡ ಅಲ್ಲೇನಾದರೂ ಬೆಕ್ರ ಮರಿ ಇತ್ತು ಅಂತಂದರೆ ಅದನ್ನು ಎತ್ಕೊಂಡು ಮನೆಗೆ ತೊಗೊಂಡು ಹೋಗೋಣ ಅಂತ ನನ್ನ ಮಗಳದ್ದು ಹಠ ಇದ್ದೇ ಇರುತ್ತೆ. ಅವಳಿಗೆ ಆ ಬೆಕ್ಕು ಅಂತಂದರೆ ಅದೇನೋ ತುಂಬಾ ಇಷ್ಟ. ಆ ಬೆಕ್ಕು ಮರಿಯನ್ನೆಲ್ಲ ಬಿಟ್ಬಿಡು ಮಾರಾಯ, ಸಾಕ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕೋಪ ಮಾಡಿಕೊಂಡ್ಲು. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ನಾವು ಕೋಪ ಬಂದರೂ ಕೂಡ ಕಂಟ್ರೋಲ್ ಮಾಡಲೇಬೇಕಾಗತ್ತೆ. ಹಾಗೆ ಅಲ್ಲಿಂದ ಹೊರಟ್ಬಿಟ್ಟು ನಾವು ನಮ್ಮ ಮನೆ ತಲುಪೋಣ ಅಂತ ಬರ್ತಾ ಇದ್ವಿ. ಬರೋವಾಗಲೂ ಕೂಡ ಅಷ್ಟೇ ಮಳೆ ಇತ್ತು. ಸಖತ್ತಾಗಿರುವಂತಹ ಕ್ಲೌಡಿ ವೆದರಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಪ್ಲೇಸ್ಗಳು ತುಂಬಾ ಕೂಲಾಗಿ ಕಾಣಿಸ್ತಾ ಇತ್ತು. ಹಾಗೆ ಬಂದ್ವಿ, ಮಂಕಿಯನ್ನು ತಲುಪಿದ್ವಿ. ಇವಾಗ ನಾವು ನಮ್ಮ ಗೂಡನ್ನು ಸೇರ್ಕೊಳ್ತಾ ಇದ್ದೀವಿ. ನೋಡಿ ಎಷ್ಟು ಮೋಡ ಇದೆ ಅಂತ. ಇಷ್ಟು ತಿಂಗಳಲ್ಲಿ ಅಂದರೆ ಮಳೆ ಸ್ಟಾರ್ಟ್ ಆಗಿ ಜೂನಲ್ಲಿ ಸ್ಟಾರ್ಟ್ ಆಗಬೇಕಾಗಿದ್ದ ಮಳೆ ಜೂನ್ ಬಿಟ್ಟು ಜೂನ್ ಎಂಡಲ್ಲಾದರೂ ಈ ಥರದಲ್ಲಿ ಒಂದು ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ ಅಂತ ಸಖತ್ ಖುಷಿ ಆಯಿತು ನಮಗಂತೂ. ತುಂಬಾ ಮಳೆ ಬೀಳ್ತಾ ಇದೆ ಈಗ ನಮ್ಮ ಕಡೆಗಳಲ್ಲಿ. ಇನ್ನಾದರೂ ಮಳೆ ಬಿದ್ದು ಒಳ್ಳೆ ನೀರಾಗಲಿ, ಎಲ್ರಿಗೂ ರೈತರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಳ್ತೀನಿ. ಮನೆಗೆ ಬಂದು ಎಲ್ಲರೂ ಕೂಡ ಫ್ರೆಶಪ್ ಆದ್ವಿ. ಕಿರಣ ಹಿಡ್ಕೊಟ್ಟಿರುವಂಥ ಏಡಿಕಾಯಿಗಳಿತ್ತಲ್ವ, ಅದನ್ನೆಲ್ಲ ಹಸ್ಬೆಂಡ್ ಕ್ಲೀನಾಗಿ ಮುರಿದು ಕೊಟ್ಟರು. ನಂತರ ನಾನು ಇದರಿಂದ ಬಿಸಿ ಬಿಸಿಯಾಗಿ ಒಂದು ಮಸಾಲವನ್ನು ರೆಡಿ ಮಾಡಿಕೊಂಡೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ಒಂದು ಮಸಾಲವನ್ನು ಹೇಗೆ ಮಾಡೋದು ಅನ್ನೋಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಪುಟಾಣಿ ಕೈ ತೋಟ, ಹಾಗೆಯೇ ಅದರ ಸುತ್ತಮುತ್ತ ಇರುವಂತಹ ಒಂದು ಪರಿಸರ ಇರ್ಬೋದು, ಹಸಿರು ಎಲ್ಲ ನೋಡಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಥದ್ದೇ ಒಂದು ವ್ಲಾಗ್ ಅಥವಾ ರೆಸಿಪಿ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.